महाराज की माता मरियಮ್ಮ ಮಯಾನ್ की ಕೊಡಲೇಬೇಕು ಕೊಡಲೇಬೇಕು ಸಚಿವ ಸ್ಥಾನ ಕೊಡಲೇಬೇಕು 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 ಸಚಿವ ಸ್ಥಾನ ಕೊಡಲೇಬೇಕು ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರಿಗೆ ಸಚಿವ ಸ್ಥಾನ ಕೊಡಲೇಬೇಕು 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 ಸಚಿವ ಸ್ಥಾನ ನಮಸ್ಕಾರ. ಇವತ್ತಿನ ದಿನ ಈ ಒಂದು ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಇಳಕಲ್ ತಾಲೂಕಿನ ಸಮಸ್ತ ಬಂಜಾರ ಜನಾಂಗ ಇವತ್ತು ನಾವು ಇಲ್ಲೊಂದೆಡೆ ಸೇರಿ ಪ್ರಮುಖರಾದಿಯಾಗಿ ಗಣ್ಯರಾದಿಯಾಗಿ ರಾಜಕಾರಣಿಗಳಾದಿಯಾಗಿ ನಮ್ಮ ಒಂದು ಅಭಿಲಾಷೆ ಏನಪ್ಪಾ ಆಗ್ರಹ ಏನಪ್ಪಾ ಅಂತಂದ್ರ ಒಂದು ನಮ್ಮ ತಾಲೂಕಿನ ಅಭಿವೃದ್ಧಿ ಹುನಗುಂದ ಮತಕ್ಷೇತ್ರ ಅಷ್ಟೇ ಅಲ್ಲದೆ ಸಮಸ್ತ ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ನಾವು ನಮ್ಮ ತಾಲೂಕಿನ ಶಾಸಕರನ್ನ ಸಚಿವರನ್ನಾಗಿ ಆಯ್ಕೆ ಮಾಡಲಿಕ್ಕೆ ಈ ಮೂಲಕ ಹೈಕಮಾಂಡ್ಗೆ ಪ್ರಸ್ತುತ ಮಂತ್ರಿಮಂಡಲಕ್ಕೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಈ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೀವಿ. ಇದು ನಮ್ಮ ಹಕ್ಕೊತ್ತಾಯ. ನಮ್ಮ ಉತ್ತರ ಕರ್ನಾಟಕಕ್ಕೆ ಒಂದು ಗೌರವ ಬೇಕು. ನಮ್ಮ ಉತ್ತರ ಕರ್ನಾಟಕಕ್ಕೆ ಅಭಿವೃದ್ಧಿ ಬೇಕಾಗಿದೆ. ನಮ್ಮಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆ ಅಭಿವೃದ್ಧಿ ಕಾರ್ಯಗಳನ್ನ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಲಿಕ್ಕೆ ಒಬ್ಬ ಸಮರ್ಥ ವ್ಯಕ್ತಿ ಅಂತಂದ್ರೆ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಅಂತ ಹೇಳಲಿಕ್ಕೆ ನಮ್ಗೆ ಹೆಮ್ಮೆ ಅನಿಸುತ್ತೆ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಹೈಕಮಾಂಡ್ ನಲ್ಲಿ ನಾವು ಕೇಳ್ಕೊಳ್ಳೋದೇನು ವಿನಂತಿಸ್ಕೊಳ್ಳೋದೇನಪ್ಪಾ ಅಂತಂದ್ರೆ ಈ ಭಾಗಕ್ಕೆ ನಮಗೆ ಒಬ್ಬ ಯುವ ನಾಯಕ ಬೇಕಾಗಿದ್ದಾರೆ, ಯುವ ಮಂತ್ರಿ ಬೇಕಾಗಿದ್ದಾರೆ. ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಅದಕ್ಕೆ ಸೂಕ್ತ ವ್ಯಕ್ತಿ. ತಾವು ದಯವಿಟ್ಟು ಅವರನ್ನ ಮಂತ್ರಿ ಮಾಡಲೇಬೇಕು ಅಂತ ಹೇಳಿ ನಾವು ಈ ಮೂಲಕ ನಾಯಕ್ ಕಾರ್ಬಾರಿ ದಾವಸವಣ್ಣ ಎಲ್ಲರೂ ಸೇರಿ ಪ್ರೆಸ್ ಮೀಟ್ ಮಾಡಿರ್ತಕ್ಕಂಥ ಉದ್ದೇಶ ಏನಂತಂದ್ರೆ ತಾಲೂಕಿನ ದಿಟ್ಟ ಧೀಮಂತ ನಾಯಕರಾದಂತ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರಿಗೆ ಸಚಿವ ಸ್ಥಾನ ಕೊಡ್ಬೇಕಂತ ಹೇಳಿ ಇಡೀ 8 ತಾಂಡದವರು ಕೊಡ್ಲೇಬೇಕು ಅಂತ ಹೇಳಿ ನಮ್ಮ ಒತ್ತಾಯಪೂರ್ವಕವಾಗಿ ಕೇಳ್ಕೊಂತ ಇದೀವಿ. ಅದೇ ರೀತಿ ಹಿರಿಯರ ಡಾಕ್ಟರ್ ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು, ಡಿ.ಕೆ. ಹರಿಪ್ರಸಾದ್ ಸಾಹೇಬರು ತಮ್ಮಲ್ಲಿ ನಾವು ಪ್ರೆಸ್ ಮೀಟ್ ಮುಖಾಂತರ ಮನವಿ ಮಾಡ್ಕೊಳ್ಳೋದೇನಂದ್ರೆ ನಮ್ಮ ಬಾಗಲಕೋಟೆ ಜಿಲ್ಲಾದಲ್ಲಿ ದಿಟ್ಟ ಧೀಮಂತ ಹಠವಾದಿ ಹಿಡಿದ ಕೆಲಸ ಬಿಡದೆ ಮುನ್ನುಗ್ಗುವಂತ ಖ್ಯಾತಿ ಹೊಂದಿರತಕ್ಕಂತ ನಾಯಕ ಈ ಜಿಲ್ಲೆದಲ್ಲಿ ಯಾರಿದ್ರ ಅದು ವಿಜಯಾನಂದ ಕಾಶಪ್ಪನವ್ರ ಅಂತ ಹೇಳಿ ನಾವು ಬಿಂಬಿಸ್ತೀವಿ. ಹಾಗಾಗಿ ಅವರಿಗೆ ಸಚಿವ ಸ್ಥಾನ ಕೊಡ್ಬೇಕಂತ ಹೇಳಿ ನಾವು ಎಲ್ಲರ ಪರವಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಂತೀವಿ. ಜೈ ಹಿಂದ್, ಜೈ ಶಿವಲಾಲ್. ನಮಸ್ಕಾರ. ಎಲ್ಲ ನಮ್ಮ ಬಂಜಾರ ಸಮಾಜದ ಯುವಕರು, ನಾಯಕ, ಡಾವ್, ಕಾರ್ಬಾರಿ ಹಿರಿಯರು ಎಲ್ಲರಿಗೂ ಈ ಪ್ರೆಸ್ ಮೀಟಿಗೆ ಬಂದಿರುವಂತಹ ಎಲ್ಲರಿಗೂ ನಮಸ್ಕಾರ ತಿಳಿಸುತ್ತಾ, ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ಅದೇ ರೀತಿಯಾಗಿ ಹರಿಪ್ರಸಾದ್ ಸಾಹೇಬರಿಗೆ, ಈ ನಮ್ಮ ಹುನಗುಂದ ತಾಲೂಕಿನ ಜನಪ್ರಿಯ ಶಾಸಕರಾದಂತ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ನಮ್ಮ ಬಂಜಾರ ಸಮಾಜದ ಎಲ್ಲಾ ತಾಂಡದ ನಾಯಕ, ಡಾವ್, ಹಿರಿಯರು, ಕಿರಿಯರು ಅವರ ಕಡೆಯಿಂದ ಎಲ್ಲ ನಿಮ್ಗೆ ಮನವಿ ಮಾಡ್ತಾ ಇದೀವಿ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದ 30 ಲಕ್ಷ ಜನಸಾಮಾನ್ಯವಾದ ನಾವು ಬಂಜಾರ ಸಮಾಜದ ಎಲ್ಲರೂ ಸೇರಿ ನಮ್ಮ ರುದ್ರಪ್ಪ ಲಮಾಣಿಯವರಿಗೂ ಸಚಿವ ಸ್ಥಾನ ನೀಡಬೇಕೆಂದು ನಾವು ಕೇಳ್ಕೊತಾ ಇದೀವಿ. ಅಕಸ್ಮಾತ್ ನೀವು ಏನು ಕೊಡ್ಲಿಲ್ಲ ಅಂತಂದ್ರೆ ನಾವು 2028ಕ್ಕೆ ನಿಮ್ಗೆ ತಕ್ಕ ಉತ್ತರವನ್ನು ಕೊಡುತ್ತೇನೆ ಅಂತ ಹೇಳಿ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಹುನಗುಂದ ತಾಲೂಕಿನ ಬಂಜಾರ ಸಮಾಜದ ಯುವಕರು, ಮುಖಂಡರು ಮತ್ತು ಹಿರಿಯರು ಎಲ್ಲರೂ ಬಂದಿದ್ದಾರೆ ಪ್ರೆಸ್ ಮೀಟ್ಗೆ. ಇವತ್ತು ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಕಾರಣ ಏನಂತಂದ್ರೆ ನಮ್ಮ ಯುವಕರ ಕಣ್ಮಣಿ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರು ಸಾಹೇಬರು ಸಚಿವ ಸ್ಥಾನ ನೀಡಬೇಕೆಂದು ಬಂಜಾರ ಸಮಾಜದ 8 ತಾಂಡದ ಗುರು ಹಿರಿಯರು, ತಾಂಡದ ಡಾವ್, ಕಾರ್ಬಾರಿ ಎಲ್ಲರೂ ಬಂದು ವಿನಂತಿ ಮಾಡತ್ತಾರ. ಇವತ್ತು ಸಾಹೇಬ್ರಿಗೆ ಯಾಕೆ ನಾವು ಸಚಿವ ಸ್ಥಾನವನ್ನು ಕೇಳಿಕ್ ಬಯಸಾತೀವಿ ಅಂತಂದ್ರೆ ಅವರು ಮಾಡಿರುವಂತ ಅಭಿವೃದ್ಧಿ ಕಾರ್ಯಗಳು, ಹುನಗುಂದ ತಾಲೂಕು ಅಭಿವೃದ್ಧಿ, ನೀರಿನ ಸುವ್ಯವಸ್ಥೆ ಇದ್ದಂತದನ್ನು ಸರಿಪಡಿಸಿದ್ದು. ಮತ್ತೆ ಮೊನ್ನೆ ಬೈ ಎಲೆಕ್ಷನ್ ಇತ್ತು ಬಾಗಲಕೋಟೆ, ಸನ್ಮಾನ್ಯ ಶ್ರೀ ಶಾಸಕರು ಉಮೇಶ್ ಮೇಟಿ ಅವರ ಬೈ ಎಲೆಕ್ಷನ್ ಅಲ್ಲಿ ಹೊಳೆದಂಡೆ ಹುಲಿಯಂದೇ ಖ್ಯಾತ ಆಗಿರುವಂತ ವಿಜಯಾನಂದ ಸಾಹೇಬರು ಎಲ್ಲ ಒಂದು ಹಳ್ಳಿಗಳಲ್ಲಿ, ಪ್ರತಿ ಹಳ್ಳಿಗಳಲ್ಲಿ ಹೋಗಿ ಪ್ರತಿಯೊಂದು ಗ್ರಾಮದಲ್ಲಿ ತಮ್ಮದೇ ಆದಂತ ಖ್ಯಾತಿ, ತಮ್ಮದೇ ಆದಂತ ವರ್ಚಸ್ಸನ್ನು ಮೂಡಿಸಿ ಎಲ್ಲಾ ಕಡೆ ಒಂದು ಕಾಂಗ್ರೆಸ್ ಮತದಾರರನ್ನು ಮನವೊಲಿಸಿ ಇವತ್ತಿನ ದಿವಸ ಒಂದು ಒಳ್ಳೆ ಕಾರ್ಯವನ್ನ ಮಾಡಿ ಉಮೇಶ್ ಮೇಟಿ ಅವರು ಅಭೂತಪೂರ್ವವಾದ ಗೆಲುವಿಗೆ ಕಾರಣಕರ್ತರಾದಂತ ನಮ್ಮ ಡಾಕ್ಟರ್ ವಿಜಯಾನಂದ ಸಾಹೇಬರಿಗೆ ಸಚಿವ ಸ್ಥಾನ ನೀಡಬೇಕೆಂದು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಧನ್ಯವಾದಗಳು. ಇಳಕಲ್ ಬಂಜಾರ ತಾಲೂಕ್ ಹಿರಿಯರು, ನಾಯಕ್, ಕಾರ್ಬಾರಿ, ಡಾವ್,
ಹಾಗೂ ಪತ್ರಕರ್ತರಲ್ಲಿ ಎಲ್ಲರಿಗೂ ನಮಸ್ಕಾರಗಳು. ಮುಖ್ಯಮಂತ್ರಿಗಳಾದ ಶ್ರೀಮಾನ್ಯ ಡಿ.ಕೆ. ಶಿವರಾಜಕುಮಾರ್ ಸಾಹೇಬ್ರೆ, ಸಿದ್ದರಾಮಯ್ಯ ಸಾಹೇಬ್ರೆ ಹಾಗೂ ರಾಹುಲ್ ಗಾಂಧಿ ಸಾಹೇಬ್ರೆ, ಎಲ್ಲ ಮಾನ್ಯ ನಮ್ಮ ಡಾಕ್ಟರ್ ವಿಜಯಾನಂದ್ ಸಾಹೇಬ್ರಿಗೆ ಸಚಿವ ಸ್ಥಾನ ಕೊಡ್ಬೇಕಂತೇಳಿ ಒಟ್ಟು ಇವತ್ತು 8 ತಾಂಡದ ಹಿರಿಯರು, ಯುವಕರು ಎಲ್ಲರೂ ಸೇರಿ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಯಾಕಂದ್ರ ಅವ್ರ ಕೊಡುಗೊಳೆ ಕೊಟ್ಟಿದ್ದು ಬಹಳ ಐತಿ ನಮ್ಮ ತಾಂಡಕ್ಕೆ, ಎಲ್ಲಾ ತಾಂಡಗಳಿಗೂ. ಇಂಥ ದಿಟ್ಟ ನಾಯಕ ನಮಗ್ ಸಿಗ್ಬೇಕಾದ್ರೆ ನಮಗ್ ಪುಣ್ಯ ಐತಿ. ಯಾಕಂದ್ರ ಎಲ್ಲಾ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಒಂದೇ ಮಾತರಂ ಅಂತ ಹೇಳಿ ಒಂದೇ ತಾಕಡಿಯಲ್ಲಿ ತೂಗುವಂತ ಜೀವಂತ ನಾಯಕ ಯಾರು ಇದ್ದ ನಮ್ಮ ವಿಜಯಾನಂದ್ ಸಾಹೇಬರು. ಇವತ್ತು ಯಾವುದೇ ಇರ್ಲಿ ಗುಡ್ಸಲ್ ಮುಕ್ತ ತಾಂಡಗಳ ಮಾಡಿದ್ದು ಅಂದ್ರ ನಮ್ಮ ವಿಜಯಾನಂದ್ ಸಾಹೇಬರು. ಕಳೆದ ನಾವು ಅಧ್ಯಕ್ಷರಿದ್ದಾಗ ಎಷ್ಟು ಅಂದ್ರ 3,000 ಚಿಲ್ಲರ ಮನೆಗಳನ್ನ ಕೊಟ್ಟರು ನಮ್ಮ ತಾಲೂಕಿಗೆ. ಹಾಗೆ ಯಾರೇ ಬಡವರಿಗೆ ಬಂದೂರಿಗೆ ಕೂರಿಗಳ ಸಾಲ ಅಲ್ಲಿದ್ದ ಏನ್ ಬೇಕು ಎಲ್ಲ ಸವಲತ್ತುಗಳು ನಮ್ಮ ತಾಂಡಗಳಿಗೆ ಮಾಡ್ಯಾರ. ದಯವಿಟ್ಟು ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ತಿಳಿಸುವೇನೆಂದರೆ ಈ ಸಲ ನಮ್ಮ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಿ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಕಲ್ ಹುನಗುಂದ ತಾಲೂಕಿನ ಎಲ್ಲ ತಾಂಡದ ಗುರು ಹಿರಿಯರು, ಯುವಕರು ಎಲ್ಲರ ಪರವಾಗಿ ನಮ್ದು ಈ ಪ್ರೆಸ್ ಮೀಟ್ ಇರುತ್ತದೆ. ಡಾಕ್ಟರ್ ವಿಜಯಾನಂದ ಕಾಶಪ್ಪನವರ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ನಮ್ಮದೆಲ್ಲ ಪ್ರೆಸ್ ಮೀಟ್ ಇರುತ್ತದೆ. ಯಾಕೆಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ 7 ಜನ MLA ಅಲ್ಲಿ ನಂಬರ್ 1 MLA ಅಂದ್ರೆ ನಮ್ಮ ವಿಜಯಾನಂದ ಕಾಶಪ್ಪನವರ ಸಾಹೇಬರು ಅಂತ ಹೇಳಿಕ್ ಬಯಸ್ತೀವಿ. ಯಾಕಂದ್ರೆ ಆತರ ಪವರ್ಫುಲ್, ಆತರ ಡೈನಾಮಿಕ್, ಯಾರೇ ಬಂದ್ರು ಅವರೆಲ್ಲರ ವಿರುದ್ಧವಾಗಿ ಹೋರಾಟ ಮಾಡಿ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ. ಅದೇ ರೀತಿಯಾಗಿ ನಮ್ಮ ಈ ಉತ್ತರ ಕರ್ನಾಟಕದ ಹುಲಿ ಎಂದೇ ಖ್ಯಾತ ಪಡೆದಿರುವ ವಿಜಯಾನಂದ ಕಾಶಪ್ಪನ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧಿ ಸಾಹೇಬರಿಗೆ, ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಡಿ.ಕೆ. ಹರಿಪ್ರಸಾದ್ ಸಾಹೇಬರಿಗೆ ಎಲ್ಲರಿಗೂ ನಮ್ಮ ಈ ಹುನಗುಂದ ಇಲ್ಕಲ್ ತಾಲೂಕಿನ ಎಲ್ಲಾ ತಾಂಡದವರ ಪರವಾಗಿ, ನಮ್ಮ ಗುರು ಹಿರಿಯರು, ನಾಯಕ ಕಾರ್ಬಾರಿ ಎಲ್ಲರ ಪರವಾಗಿ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ತಮ್ಮಲ್ಲಿ ಎಲ್ಲರ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ನಮ್ಮ ಇಷ್ಟು ವರ್ಷ ಆದ್ರೂ ಯಾರು MLA ಬಂದ್ರು ನಮ್ಮ ಈ ಇಲ್ಕಲ್ ತಾಲೂಕಿನಲ್ಲಿ ಒಂದು ಸರ್ಕಲ್ ಇದ್ದಿದ್ದಿಲ್ಲ, ಒಂದು ಗುಡಿ ಇದ್ದಿದ್ದಿಲ್ಲ, ಶಿವಲಾಲ್ ಸರ್ಕಲ್ ಇದ್ದಿದ್ದಿಲ್ಲ. ಈ ಸಲ ನಮ್ಮ ಕಾಶಪ್ಪನವ್ರ ಸಾಹೇಬರು ನಮ್ಗೊಂದು ಸರ್ಕಲ್ ಮಾಡ್ಕೊಟ್ಟಿದ್ದಾರೆ, ಗುಡಿ ಮಾಡ್ಕೊಟ್ಟಿದ್ದಾರೆ. ನಮ್ಮ ಬಂಜಾರ ಸಮುದಾಯ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಆದ ಕಾರಣ ದಯವಿಟ್ಟು ನೀವು ಸಚಿವ ಸ್ಥಾನವನ್ನು ಕೊಳ್ಳೇಬೇಕು. ಒಂದು ವೇಳೆ ನೀವು ಕೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ನಿಮಗೆ ತಕ್ಕ ಪಾಠ ಕಲಿಸುತ್ತೇವೆ. ಅದೇ ರೀತಿಯಾಗಿ ನೀವು ನಮ್ಮ ಸಾಹೇಬರಿಗೆ ಸಚಿವ ಸ್ಥಾನ ಏನಾದ್ರೂ ಕೊಟ್ರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಾಹೇಬರು ಮುಂದಾಳತ್ವದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ 7 MLAಗಳು ಕಾಂಗ್ರೆಸ್ ಅನ್ನು ಆರಿಸಿ ತರುತ್ತಾರೆ ಅವರು ಎಂದು ವಿನಂತಿಸಿಕೊಳ್ಳುತ್ತೇನೆ. ಜೈ ಕಾಂಗ್ರೆಸ್.